ತೋಟ ರಸಿಕರ ಕಂಗಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರವಾಗಿ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಕೋರ್ತಾ ಇದ್ದೀನಿ. ಎಲ್ಲ ಸಂಘಟನೆಗಳ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಹಾಗೂ ಎಲ್ಲ ಸಂಘಟನೆಗಳ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಇಲಾಖೆ ಪರವಾಗಿ ಮತ್ತು ಎಲ್ಲ ಸಂಘಟನೆಗಳ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಲಾಖೆ ಪರವಾಗಿ ಮತ್ತು ಎಲ್ಲ ಸಂಘಟನೆಗಳ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಇಲಾಖೆ ಪರವಾಗಿ ಎಲ್ಲ ಸಂಘಟನೆಗಳ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಈಗಿಕವಾಗಿ ಹಾಗೂ ಇಲಾಖೆ ಪರವಾಗಿ ಎಲ್ಲ ಸಂಘಟನೆಗಳ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಇಲಾಖೆ ಪರವಾಗಿ ಎಲ್ಲ ಸಂಘಟನೆಗಳ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಎಲ್ಲ ಆತ್ಮೀಯ ಬಂಧುಗಳೇ, ಕಾರ್ಯಕ್ರಮದ ಪ್ರಮುಖ ಘಟ್ಟಕ್ಕೆ ನಾವು ಆಗಮಿಸ್ತಾ ಇದ್ದೇವೆ. ಒಂದು ಮಾತಿದೆ, ಪ್ರತಿಭಾ ಜ್ಞಾನದ ಬೆಳಕನ್ನು ಹೊತ್ತು ನಡೆದರೆ ಸಮಾಜವು ಪ್ರಗತಿಯನ್ನು ಹೊಂದುತ್ತದೆ, ಜಗತ್ತು ಬೆಳಕಿನ ಕಡೆಗೆ ಸಾಗುತ್ತದೆ. ದೀಪವನ್ನು ಬೆಳಗಿಸುವುದರ ಮೂಲಕ ವಿದ್ಯುಕ್ತವಾಗಿ ಕಾರ್ಯಕ್ರಮ ಉದ್ಘಾಟನೆಗೊಳ್ಳುತ್ತಾ ಇದೆ. ಉದ್ಘಾಟನಾ ಸಂದರ್ಭ ತುಂಬ ಔಚಿತ್ಯಪೂರ್ಣವಾಗಿ ವಿಶೇಷವಾಗಿ ಶೃಂಗಾರಗೊಂಡಿದೆ. ಒಂದೆಡೆಯಲ್ಲಿ ದೀಪಸ್ತಂಭ, ಇನ್ನೊಂದು ಸಮೃದ್ಧಿಯ ಸೂಚಕವಾಗಿರುವಂಥ ಹಿಂಗಾರವನ್ನು ಅರಳಿಸುವುದರ ಮೂಲಕ ಮಕ್ಕಳ ಪ್ರತಿಭೆಗಳು ಹಿಂಗಾರ ಅರಳಿದಂತೆ ಅರಳಿ ತನ್ನ ಸೌಂದರ್ಯದಿಂದ ಗುಣದಿಂದ ನಾಡಿಗೆ ಬೆಳಕಾಗಲಿ ಎಂಬ ಬೆಲೆಕೇರಿಯವರು ತುಂಬ ವಿಶೇಷವಾಗಿ ವಿನ್ಯಾಸವನ್ನು ಗೊಳಿಸಿದ್ದಾರೆ. ಅವರಿಗೆ ಸಂಘಟನೆಯ ಪರವಾಗಿ ಧನ್ಯವಾದಗಳನ್ನು ಈ ಶುಭ ವೇದಿಕೆಯಲ್ಲಿ ಅರ್ಪಿಸ್ತಾ ಇದ್ದೇವೆ. ಬಂದು ಈಗ ಹಿಂಗಾರವನ್ನು ಅರಳಿಸುವುದು ಮಾನ್ಯ ಉದ್ಘಾಟಕರು. ಹಿಂಗಾರ ಹೂಗಳಂತೆ ನಗುತ್ತಲೆ ಅರಳಿ ನವಿರಾದ ಸೌರಭವನ್ನು ಸೋಸಿ ಬಾಯಿ ಹೃದಯದ ಕದನಗಳನ್ನು ಮರೆತು ಹೂಗಳಂತೆ ಅರಳಿ ಬಾಯಿ ಎಂಬುದರ ಸಂಕೇತವಾಗಿದೆ ಹಿಂಗಾರ. ನಾಗರಾಜ್ ನಾಯ್ಕರು ತುಂಬ ಸೊಗಸಾಗಿ ಅದನ್ನು ವಿನ್ಯಾಸಗೊಳಿಸಿದರು. ಅದರ ಕೆಳಗಡೆಗೆ ಗ್ರಾಮೀಣ ಬದುಕಿನ ಜೀವನವನ್ನು ತಿಳಿಸುವ ಕೊಳಗ, ಅದರೊಳಗೆ ಇರುವಂತ ಧಾನ್ಯ, ಹಾಗೆ ಮೊರ, ಸಿದ್ಧಿ, ಗ್ರಾಮೀಣ ಬದುಕಿನ यदा यदा हि धर्मस्य ग्लानिर्भवति भारत अभ्युत्थानं धर्मस्य तदात्मानं सृजाम्यहम्। जब जब धर्म का अज होता है भारत और अधर्म का उत्थान है, तब तब मैं स्वयं प्रकट होता हूँ। हे भगवद गीता प्राचीन अनुग्रह के शब्द, पाप का शाश्वत ज्ञान समय कभी नहीं मिटा सकता। आपके श्लोकों में हमें जो सत्य चाहिए, प्रकाश की एक राह मजबूत और कमजोर के लिए। परित्राणाय साधुना वह रक्षा करने आते हैं, हर बुराई को नष्ट करने और धर्म को स्थापित करने। वसुधैव कुटुंबकम दुनिया एक
एक बड़ा घर है एकता और ಕೂಡ सद्भाव में ಸ್ಕ್ಯಾನರ್ ಪ್ರಿಂಟರ್ ಜಾರಿ साधना ಮತ್ತು ಕಂಪ್ಯೂಟರ್ಗಳನ್ನು ನೀಡ್ತಾ ಇದ್ದಾರೆ. ತಾಲೂಕಿನ ಎಲ್ಲ ಶಿಕ್ಷಣ ಅಧಿಕಾರಿಗಳು ಹಾಗೂ ಎಲ್ಲರಿಗಳನ್ನು ಅರ್ಪಿಸ್ತಾ ಇದ್ದೇವೆ. ಸ್ವೀಕರಿಸ್ತಾ ಇದ್ದಾರೆ. ವಿನೋದ್ ನಾಯ್ಕ ಅವರು ಸ್ವೀಕರಿಸ್ತಾ ಇದ್ದಾರೆ. ಹೊನ್ನಾವರ ತಾಲೂಕಿನ ಅವರು ಆಗಮಿಸಿದ್ದಾರೆ. ಅವರೆಲ್ಲ ಸೇರಿ ಸ್ವೀಕರಿಸ್ತಾ ಇದ್ದಾರೆ. ಹಾಗೆ ಹೊನ್ನಾವರ ಆದ್ಮೇಲೆ ಭಟ್ಕಳ ಅವರು ಭಟ್ಕಳ ತಾಲೂಕಿಗೆ ನೀಡ್ತಾ ಇರುವಂತಹ ಕೊಡುಗೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಹೊರತರಬೇಕು ಎನ್ನುವ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಅನೇಕ ವರ್ಷಗಳಿಂದ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಶಾಲಾ ಮಟ್ಟ, ಕ್ಲಸ್ಟರ್ ಮಟ್ಟ ಹಾಗೂ ತಾಲೂಕಾ ಮಟ್ಟದಿಂದ ನಡೆದು ಇವತ್ತು ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇದೆ. ಕ್ಲಸ್ಟರ್ ಮಟ್ಟದಲ್ಲಿ ಭಾಗವಹಿಸಿ ತಾಲೂಕಾ ಮಟ್ಟದಲ್ಲಿ ಪ್ರಥಮ ಬಂದಂಥ ಎಲ್ಲ ಸುಮಾರು 37 ಸ್ಪರ್ಧೆಗಳು, ಹಿರಿಯ ಪ್ರಾಥಮಿಕ ಶಾಲೆಗಳ ಮಕ್ಕಳಿಗೆ 16 ಸ್ಪರ್ಧೆ, ಪ್ರೌಢಶಾಲಾ ವಿಭಾಗದವರಿಗೆ 11 ನಿರ್ಣಾಯಕರು ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಪಾಲ್ಗೊಂಡಿರುತ್ತಾರೆ. ಪ್ರತಿಭೆ ಎನ್ನುವಂಥದ್ದು ಎಲ್ಲ ಮಕ್ಕಳಲ್ಲಿ ಇರುತ್ತದೆ. ಅವರಿಗೆ ಒಂದು ಪ್ರೋತ್ಸಾಹವನ್ನು ನೀಡುವಂಥದ್ದು ಶಿಕ್ಷಕರು ಮತ್ತು ಪಾಲಕರ, ಪೋಷಕರ ಕರ್ತವ್ಯ. ಆ ಪ್ರತಿಭೆಯನ್ನು ನಾವು ಗುರುತಿಸಿ ಹೋದಲ್ಲಿ ಅದು ಮುಂದೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಒಂದು ದೃಷ್ಟಿಯಿಂದ ವಿದ್ಯಾರ್ಥಿಗಳಲ್ಲಿರುವ ಕಲೆ, ಸಾಹಿತ್ಯ ಮತ್ತು ಜನಪದ ಪ್ರತಿನಿಧಿಗಳ ಜನಪದ ಕಲೆಯನ್ನು ಹೊರತ ಕಲಿಯುವಂತೆ ಮಾಡಲಿಕ್ಕೆ ಒಂದು ವೇದಿಕೆಯಾಗಿದೆ. ಮಕ್ಕಳಲ್ಲಿರುವ ಒಂದು ಸೃಜನಾತ್ಮಕತೆಯನ್ನು ಕೂಡ ಹೊರಗಿಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಸ್ಪರ್ಧೆಯ ಮೂಲಕ ಮಕ್ಕಳಲ್ಲಿ ಒಂದು ಆತ್ಮವಿಶ್ವಾಸವನ್ನು ಬೆಳೆಸಲಿಕ್ಕೆ ಕೂಡ ಸಾಧ್ಯ ಆಗ್ತದೆ. ಹಾಗೆ ನಾಯಕತ್ವದ ಗುಣಗಳನ್ನು ಕೂಡ ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿಭೆ ಎಲ್ಲರಲ್ಲೂ ಇರ್ತದೆ, ಆದರೆ ಪ್ರತಿಭೆಯನ್ನು ಈ ಒಂದು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಯಾವುದೇ ತಾಲೂಕಿನಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ಸಹ ಅದು ಸಾಹಿತ್ಯ ಸಮ್ಮೇಳನದಿಂದ ಹಿಡಿದು ಜಿಲ್ಲಾ ಪ್ರತಿಭಾಕಾರಂಗಿ, ಜಿಲ್ಲಾ ಕ್ರೀಡಾಕೂಟ, ವಿಭಾಗ ಮಟ್ಟದ ಯಾವುದೇ ಕ್ರೀಡಾಕೂಟಗಳು ಬಂದರೂ ಸಹ ಸ್ಕೌಟ್ ಗೈಡ್ಸ್ ಯಾವುದೇ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಆಗಿದ್ರು ಪ್ರತಿ ವರ್ಷ ನಮ್ಮ ಜಿಲ್ಲಾ ಸಂಘದಿಂದ 10,000 15,000 ರೂಪಾಯಿಗಳನ್ನ ನಾವು ಕೊಡ್ತಾ ಬಂದಿದ್ದೀವಿ ನಮ್ಮ ಸಂಘ. ಆದರೂ ಸಹ ನಮ್ಮಲ್ಲಿ ಹಣ ಇದೆ, ಚೆನ್ನಾಗಿ ಹಣ ಇದೆ. ನನ್ನ ವೈಯಕ್ತಿಕವಾಗಿ ನಾನು ಹೇಳಬೇಕಾದ್ರೆ ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಭಾಳ ಉದಾಹರಣೆ. ಸಂಘದ ಹಣ, ಶಿಕ್ಷಕರ ಹಣ ಅಂತಂದ್ರೆ ಸ್ವಲ್ಪ ಎಲ್ಲೋ ಜಿಪುಣ, ಒಂದು ಸ್ವಲ್ಪ ಜಿಪುಣ ಅಂದ್ರೆ ಕೊಡಬಾರದು ಅನ್ನೋದಲ್ಲ, ಎಷ್ಟು ಬೇಕಷ್ಟನ್ನು ಮಾತ್ರ ಹಿತವಾಗಿ ಮಿತವಾಗಿ ಖರ್ಚು ಮಾಡುವಂಥದ್ದು. ನಮ್ಮ ಸಂಘದವ್ರು ಭಾಳ ಹೇಳ್ತಾರೆ, ನೀವು ಭಾಳ ಜಿಪುಣ ಆಗಿದೆಯಾ ಬೇರೆ ಸಂಘದ ವಿಷಯದಲ್ಲಿ ಅನ್ಕೊಳ್ತೀವಿ, ಯಾಕಂದ್ರೆ ಶಿಕ್ಷಕರ ಹಣ ಅನ್ನೋದು. ಅದರಿಂದ ನಾನು ಏನು ಕೇಳಿದ್ರೆ 4-5 ವರ್ಷದ ಹಿಂದೆ 4 ಲಕ್ಷ ರೂಪಾಯಿನ FD ಇಟ್ಟಿದ್ದೆ, ಅದು 8 ಲಕ್ಷ ರೂಪಾಯಿ ಆಯ್ತು. ನನಗೇನು ಅನಿಸ್ತು ಕೇಳಿದ್ರೆ, ಆವಾಗ ಇವತ್ತು ಹೊರದದ್ದು ಏನು ಕೇಳಿದ್ರೆ, ಈಗ ನಾನು 4 ಲಕ್ಷ ರೂಪಾಯಿ ಈಗ ಸಂಘಕ್ಕೆ ಒಂದು ಸಣ್ಣ ಆಸ್ತಿಯನ್ನು, ಒಂದು ಅರ್ಧ ಗುಂಟೆ ಅಥವಾ ಒಂದು ಸಣ್ಣ ಕಚೇರಿಯನ್ನು ಮಾಡುವಂಥ ಜಾಗನ ಅಂಕೋಲದಲ್ಲಿ ಕೇಂದ್ರ ಸ್ಥಾನ ಖರೀದಿ ಮಾಡ್ಬೋದಿತ್ತಲ್ಲ, ಈಗ ಉಳಿತು. ಆದರೆ ಈಗ 8 ಲಕ್ಷ ರೂಪಾಯಿ ಬರುವುದಿಲ್ಲ ಅಂತ ಗೊತ್ತಾಯ್ತವ. ನಾವು ಸಂಘದವರೆಲ್ಲ ಕೂತ್ಕೊಂಡು ಏನು ಮಾಡಬೇಕು, ಹಣವನ್ನಷ್ಟಲ್ಲ ನಮ್ಮ ಇಡೀ ಶಿಕ್ಷಕ ಜನತೆಗೆ ಉಪಯೋಗ ಬೇಕು, ನಮ್ಮ ಶಿಕ್ಷಕರಿಗೆ ಉಪಯೋಗ ಆಗಬೇಕು. ಆವಾಗ ಏನಾಗಿದೆ ಕೇಳಿದ್ರೆ, ಇವತ್ತಿನ ಕಾಲದಲ್ಲಿ ನಮ್ಮ ಈ ಸೇವಾ ಪುಸ್ತಕ ಕಂಪಲ್ಸರಿ ನಾವು ಮಾಡಬೇಕಾದಂಥ ಅವಶ್ಯಕತೆ ಇದೆ. ಮಾನ್ಯ ಕ್ಷೇತ್ರಾಧಿಕಾರಿಗಳ ನೇತೃತ್ವ ಕಾರಣ ಅಂತೇಳಿ ನಾನು ಭಾವಿಸ್ತೇನೆ. ಯಾವುದಕ್ಕೂ ವ್ಯತ್ಯಾಸದ ರೀತಿಯಲ್ಲಿ ಬಹಳ ಆಡಂಬರವನ್ನು ನಾವು ಮಾಡಬೇಕು. ಎಲ್ಲಿ ಏನೇನಾಗಬೇಕು, ಇಲ್ಲಿ 5 ತಾಲೂಕಿನಿಂದ ಬರ್ತಾರೆ ಶಿಕ್ಷಕರು, ಮಕ್ಕಳು ಬರ್ತಾರೆ, ಅವರಿಗೆ ಅಧಿಕಾರಿಗಳು ಬರ್ತಾರೆ. ಯಾರಿಗೂ ಸಹ ಅನುಕೂಲದಲ್ಲಿ ಯಾವ ರೀತಿಯಾದಂಥ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಭಾವನೆಗಳು ಹುಟ್ಟಬಾರದು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದೀವಿ. ತೆಗೆದುಕೊಳ್ತೇವೆ ಕ್ರೀಡಾಕೂಟಗಳು ಮತ್ತು ಪ್ರತಿಭಾ ಕಾರ್ಯಕ್ರಮಗಳು. ಕಾರಣ ಏನಂತಂದರೆ, ಇದು ಮಕ್ಕಳದೊಂದು ಹಬ್ಬದ ರೀತಿಯಲ್ಲಿ ಅವರೆಲ್ಲ ಪ್ರತಿಭೆಗೊಳಿಸೋದಕ್ಕೆ ಕಾರಣ ಆಗಿರ್ತದೆ. ಅಂಥದ್ದೊಂದು ರೀತಿಯಲ್ಲಿ ನಮ್ಮ ಶಿಕ್ಷಕರು ಸ್ಥಳೀಯ ಸಂಪನ್ಮೂಲಗಳನ್ನು, ದಾನಿಗಳನ್ನು, ಪ್ರತಿಭಾವಂತ ಸಾರ್ವಜನಿಕರನ್ನು ಬಳಸ್ಕೊಂಡು ಮಕ್ಕಳನ್ನ ಪ್ರೇರೇಪಣೆ ನೀಡಿ
ಕಾರ್ಯಕ್ರಮವನ್ನು ತೊಡಸ್ಕೊಳ್ತಾರೆ. ಸ್ಪಷ್ಟವಾದಂಥ ನ್ಯಾಯಯುತವಾದಂಥ ನಿರ್ಣಯವನ್ನು ನೀಡಿ ರಾಜ್ಯ ಮಟ್ಟದಲ್ಲಿ ಕೂರಿಸೋದಕ್ಕೆ ಕಾರಣೀಕರ್ತರಾಗಿರ್ತಾರೆ. ನಮಗೆಲ್ಲ ಗೊತ್ತಿರ್ಬೋದು, ಮಕ್ಕಳಂತಂದರೆ ಮಕ್ಕಳ ಮನಸ್ಸು ಬುದ್ಧಿ ಅಂತಂದರೆ ಅದೊಂದು ಫಲವತ್ತಾದ ಭೂಮಿ ಆಗಿದೆ. ನಾವಿರ್ಬೋದು, ಶಿಕ್ಷಕರು ಅಧಿಕಾರಿಗಳಿರ್ಬೋದು, ಪಾಲಕರಿರ್ಬೋದು, ಅದಕ್ಕೆಲ್ಲ ನೀರು ಗೊಬ್ಬರಗಳನ್ನು ಎರೆದು ಅತಿ ಹೆಚ್ಚು ಫಲ ಕೊಡುವ ಹಾಗೆ, ಸಮೃದ್ಧಿಯಾಗಿ ಬೆಳೆಯುವ ಹಾಗೆ ಪ್ರಯತ್ನ ಪಡುತ್ತೇವೆ. ಮಂಜುಲಕ್ಷ್ಮಿ ಪಾಟೀಲ್ ನಮ್ಮವರ ಮತ್ತು ವೇದಿಕೆಯಲ್ಲಿರುವುದನ್ನೆಲ್ಲ ವಿವಿಧ ಸಂಘಗಳ ಪದಾಧಿಕಾರಿಗಳೇ, ನನ್ನೆಲ್ಲ ಸಹೋದ್ಯೋಗಿ ಬಂಧುಗಳು ಮತ್ತು ವಿದ್ಯಾರ್ಥಿಗಳೇ, ಮಾಧ್ಯಮ ಮಿತ್ರರು, ಅಂದರೆ ನಾವು ಒಂದು ಸಭೆಯನ್ನು ಮಾಡಿದ್ದು ಸುಮಾರು ಒಂದು 20 ದಿನಗಳ ಹಿಂದೆ ಸಭೆ ಮಾಡಿ ನಾವು ಇಲ್ಲಿ ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಎಂಬ ನಿರ್ಣಯ ಮಾಡಿದ್ವಿ. ತದನಂತರ ತಮಗೆ ಗೊತ್ತಿರುವ ಹಾಗೆ ಅಧಿವೇಶನ, ಬೆಳಗಾವಿಯ ಅಧಿವೇಶನ ಪ್ರಾರಂಭವಾಯಿತು. ಆ ಸಂದರ್ಭದಲ್ಲಿ ನಮಗೆ ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕೆ, ಯಾಕಂದರೆ ಮಾನ್ಯ ಸಚಿವರ ದಿನಾಂಕ ನಮಗೆ ನಿಗದಿಪಡಿಸಬೇಕಾಗಿತ್ತು. 18ನೇ ತಾರೀಕಿಗೆ ನಮಗೆ ದಿನಾಂಕ ನಿಗದಿ ಆಗಲಿಲ್ಲ. ಎಲ್ಲರೂ ಸಹ ಇದರಲ್ಲಿ ಸಹಕರಿಸಿದ್ದಾರೆ. ಜೊತೆಗೆ ನಮ್ಮ ಜಿಲ್ಲೆಯ 5 ತಾಲೂಕಿನ ನೋಡಲ್ ಅಧಿಕಾರಿಗಳು, ಯಾಕಂದರೆ ನಾವು ನೆನೆಸ್ಕೊಳ್ಳೇಬೇಕು, ಅವರಿಗೆ ಒಂದು ದಿವಸ ನಾನು ಫೋನ್ ಮಾಡಿ ನಾಳೆ ನಿಮ್ಮೊಮ್ಮೆ ಬಂದು ನಮಗೆ ನಿರ್ಣಾಯಕ ಪಟ್ಟಿಯನ್ನು ಕೊಡಬೇಕಂತ ಹೇಳಿದಾಗ ನಮ್ಮ ಕುಮಟಾ ತಾಲೂಕಿನ NR ನಾಯ್ಕ್, ನಾಗೇಶ್ ಮದಿವಾಳ್, ಪ್ರಮೋದ್ ನಾಯ್ಕ್, ಚವ್ಹಾಣ್ ಸರ್, ದೀಪಕ್ ಕಾಮತ್ ಇವರೆಲ್ಲರೂ ಸಹ ನಿರ್ಣಯ, ನಮ್ಮ ಆನಂದ್ ಅವರು ಇರ್ಬೋದು ಅಥವಾ ಜಗದೀಶ್ ನಾಯ್ಕ್ ಇರ್ಬೋದು, ಅದೇ ರೀತಿ ಹೆಚ್ಚಾಗಿ ನಮ್ಮ ದೈಹಿಕ ಶಿಕ್ಷಣಾಧಿಕಾರಿ ಮಂಜುನಾಥ್ ನಾಯ್ಕ್, ಹಾಗೆ ನಮ್ಮ ಎಲ್ಲ CRPಗಳು, BRPಗಳು, ಅದರಲ್ಲಿ ವಿಶೇಷವಾಗಿ ನಮ್ಮ ಮಂಜುನಾಥ್ ನಾಯ್ಕ್ ARP ಅವರದ್ದು ದಿನ ರವಿವಾರ ಪ್ರತಿದಿನ ಸಹ ಈ ಒಂದು ಸಂಘಟನೆಗೆ ಕಾರಣೀಕರ್ತರಾಗಿದ್ದಾರೆ. ಜೊತೆಗೆ VK ಗರ್ಲ್ಸ್ ಹೈಸ್ಕೂಲ್. ಹಾಗಾಗಿ ಯಾಕೆ ನೋಡಿರಣ್ಣ